ಬೆಂಗಳೂರು ರಸ್ತೆ ಗುಂಡಿಗಳಿಗೆ ಉದ್ಯಮಿಗಳು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇದೇನು ಬ್ರ್ಯಾಂಡ್ ಬೆಂಗಳೂರಾ ಅಂತ ಹೇಳ್ಬಿಟ್ಟು ಉದ್ಯಮಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ರಸ್ತೆ ಗುಂಡಿ ಅವಾಂತರಕ್ಕೆ ಕಂಪನಿಗಳು ದೂರ ಆಗ್ತಾ ಇದೆ. ಸಿಲಿಕಾನ್ ಸಿಟಿ ತೊರೆಯೋದಕ್ಕೆ ಮುಂದಾಗಿದೆ ಸಾಕಷ್ಟು ಕಂಪನಿಗಳು. ಬೆಂಗಳೂರು ರಸ್ತೆ ಗುಂಡಿಗಳಿಗೆ ಉದ್ಯಮಿಗಳು ಇದೀಗ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಸಿಲಿಕಾನ್ ಸಿಟಿ ತೊರೆಯೋದಕ್ಕೆ ಮುಂದಾಗಿದೆ ಸಾಕಷ್ಟು ಕಂಪನಿಗಳು. ಇದೀಗ ಬೇಸತ್ತು ಹೋಗಿದ್ದಾರೆ ಜನರು. ನಗರದಲ್ಲಿ ಕನಿಷ್ಠ ಮೂಲ ಸೌಕರ್ಯ ರಸ್ತೆಗಳು ಕೂಡ ಇಲ್ಲ, ಬೇಸಿಕ್ ಫೆಸಿಲಿಟೀಸ್ ಕೂಡ ಇಲ್ಲ. ಕಳೆದ 9 ವರ್ಷದಿಂದ ನಗರದಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಕಂಪನಿಗಳಿಗೆ ಸೇವೆ ನೀಡೋದಕ್ಕೆ ಕಷ್ಟ ಆಗ್ತಾ ಇದೆ. ನಗರದಲ್ಲಿ ನಾವು ಮುಂದುವರೆಯೋದು ಕಷ್ಟ ಆಗ್ತಾ ಇದೆ, ಮುಂದುವರಿಯೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಉದ್ಯೋಗಿಗಳ ಪ್ರಯಾಣಕ್ಕೆ 1.5 ಗಂಟೆ ಬೇಕಾಗತ್ತೆ. ನಮ್ಮ ಕಚೇರಿ ಇದೀಗ ಮನೆಯಾಗಿದೆ ಅಂತ ಕಿಡಿಕಾರ್ತಾ ಇದ್ದಾರೆ. ಬೆಂಗಳೂರಿನಿಂದ ಹೋಗೋದಕ್ಕೆ ತೀರ್ಮಾನಿಸಿದ್ದೇವೆ ಅಂತ ಟ್ವೀಟ್ ಮಾಡಿ ತಮ್ಮ ಆಕ್ರೋಶವನ್ನ, ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ದಾರೆ. ಬಹುತೇಕ ರಸ್ತೆಗಳು ಗುಂಡಿಮಯ ಆಗಿದೆ. ಸೊ ಒಂದ್ ಕಡೆಯಿಂದ ಇನ್ನೊಂದು ಕಡೆ ತೆರಳಬೇಕು ಅಂತ ಅಂದ್ರೆ ಮೆಟ್ರೋ ಫೆಸಿಲಿಟೀಸ್ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ, ಅಂದ್ರೆ ಎಲ್ಲಾ ಕಡೆ ಮೆಟ್ರೋ ಇನ್ನೂ ಕೂಡ ಆಗಿಲ್ಲ. ಸೊ ಆದ ಕಾರಣ ಎಷ್ಟೋ ಹೊರವಲಯದಲ್ಲಿ ಕಂಪನಿಗಳು ಇರುತ್ತೆ. ಸೊ ಈ ಗುಂಡಿಗಳಿಂದಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ತೆರಳೋದಕ್ಕೆ ಸಾಕಷ್ಟು ಸಮಯನ ತೆಗೆದುಕೊಳ್ಳುವಂತಹ ಸಂದರ್ಭಗಳು ಎದುರಾಗ್ತಾ ಇದೆ. ಸೊ ಗುಂಡಿಗಳಿಂದ ಆಗ್ತಾ ಇರುವಂತಹ ತೊಂದರೆಗಳಿಂದಾಗಿ ಇದೀಗ ರಸ್ತೆ ಗುಂಡಿ ಅವಾಂತರಕ್ಕೆ ಕಂಪನಿಗಳು ಬೇಸತ್ತು ಹೋಗಿದೆ. ಹೆಸರು ಟ್ವೀಟ್ ಮಾಡಿ ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ದಾರೆ. ಕಳೆದ 9 ವರ್ಷಗಳಿಂದ ಬೆಳ್ಳಂದೂರು ನಮ್ಮ ಕಚೇರಿ ಪ್ಲಸ್ ಮನೆ ಆಗ್ತಾ ಇದೆ. ರಸ್ತೆ ಗುಂಡಿಗಳಿಂದ ಇಲ್ಲಿ ಮುಂದುವರಿಯೋದು ತುಂಬಾ ಕಷ್ಟ ಆಗ್ತಾ ಇದೆ. ನಾವು ಬೆಂಗಳೂರಿನಿಂದ ಹೊರಗೆ ಹೋಗೋದಕ್ಕೆ ನಿರ್ಧರಿಸಿದ್ದೇವೆ. ನನ್ನ ಸಹೋದ್ಯೋಗಿಗಳ ಸರಾಸರಿ ಪ್ರಮಾಣ ಒನ್ ಸೈಡ್ 1.5 ಗಂಟೆಗಳವರೆಗೂ ಕೂಡ ಹೆಚ್ಚಾಗ್ತಾ ಇದೆ. ಗುಂಡಿಗಳು ಮತ್ತು ಧೂಳಿನಿಂದ ರಸ್ತೆಗಳು ತುಂಬ ಹೋಗಿದೆ. ರಸ್ತೆ ಗುಂಡಿಗಳನ್ನ ಸರಿಪಡಿಸುವಂತಹ ಉದ್ದೇಶ ಕಡಿಮೆ ಆಗ್ತಾ ಇದೆ. ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ಗೂ ಕೂಡ ಟ್ಯಾಗ್ ಮಾಡಿದ್ದಾರೆ. ಈ ಒಂದು ಟ್ವೀಟ್ ಅನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಂದು ನೋಡ್ಕೊಂಡು ಹೋಗಿ ಹೇಗಿದೆ ಡಿಸಿಎಂ ಡಿಕೆಶಿ ಅವರೇ, ರಸ್ತೆಗಳು ಹೇಗಿದೆ ಅಂತ ಹೇಳ್ಬಿಟ್ಟು ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಮುಂದಿನ 5 ವರ್ಷ ಬದಲಾವಣೆ ಕಂಡು ಬರೋದು ಕಷ್ಟ ಅನ್ನಿಸ್ತಾ ಇದೆ. ಸರ್ಕಾರ ಬದಲಾಗುವವರೆಗೂ ಕೂಡ ಈ ರಸ್ತೆ ಗುಂಡಿಗಳ ಅವಾಂತರ ಕಮ್ಮಿ ಆಗೋದಿಲ್ಲ, ನಮ್ಮ ಸಮಸ್ಯೆ ಬಗ್ಗೆ ಹರಿಯೋದಿಲ್ಲ ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡೋದ್ರ ಮುಖಾಂತರ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಜೊತೆಗೆ ಈ ಟ್ವೀಟ್ ಅನ್ನ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಟ್ಯಾಗ್ ಕೂಡ ಮಾಡಿದ್ದಾರೆ. ಇನ್ನು ಕಂಪನಿಗಳು ಅಸಮಾಧಾನ ಯಾಕೆ ಅಂತ ನೋಡೋದಾದ್ರೆ, ಬೆಂಗಳೂರಿನ ಬಹುತೇಕ ರಸ್ತೆಗಳಲ್ಲಿ ಗುಂಡಿಗಳು ಹೆಚ್ಚಾಗ್ತಾ ಇದೆ. ಕೆಆರ್ ಪುರದಿಂದ ಸಿಲ್ಕ್ ಬೋರ್ಡ್ ವರೆಗೂ 500 IT ಕಂಪನಿ ಇದೆ. ರಾಜ್ಯದ ವಾರ್ಷಿಕ ಆದಾಯದಲ್ಲಿ 36% ಕೊಡುಗೆಯನ್ನ ನೀಡಿದ್ದೇವೆ. ಹೀಗಿದ್ರೂ ಕೂಡ ಮೂಲಭೂತ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಅಸಮಾಧಾನವನ್ನ ಹೊರಹಾಕ್ತಾ ಇದೆ. ಬೆಂಗಳೂರಿನ ಬಹುತೇಕ ರಸ್ತೆಗಳಲ್ಲಿ ಗುಂಡಿಗಳು ಹೆಚ್ಚಾಗ್ತಾ ಇದೆ. ಉದ್ಯೋಗಿಗಳ ಪ್ರಯಾಣಕ್ಕೆ 1.5 ಗಂಟೆ ಬೇಕಾಗುತ್ತೆ. ಕೆಆರ್ ಪುರದಿಂದ ಸಿಲ್ಕ್ ಬೋರ್ಡ್ ವರೆಗೆ 500 IT ಕಂಪನಿ ಇದೆ. 500 IT ಕಂಪನಿಗಳಲ್ಲಿ 9.5 ಲಕ್ಷ ಉದ್ಯೋಗಿಗಳಿದ್ದಾರೆ. ರಾಜ್ಯದ ವಾರ್ಷಿಕ ಆದಾಯದಲ್ಲಿ 36% ಕೊಡುಗೆಯನ್ನ ನೀಡಿದ್ದೀವಿ. ಹೀಗಿದ್ರೂ ಕೂಡ ಮೂಲಭೂತ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಕಂಪನಿಗಳು ಅಸಮಾಧಾನವನ್ನ ಹೊರಹಾಕ್ತಾ ಇರುವಂತದ್ದು. ಜೊತೆಗೆ ಟ್ವೀಟ್ ಕೂಡ ಮಾಡಿದ್ದಾರೆ ರಾಜೇಶ್. ಗಮನಿಸ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಏನಾಗಿ ಟ್ವೀಟ್ ಮಾಡಿದ್ದಾರೆ ಅಂತ. ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ತಮಗೆ ಆಗಿರುವಂತಹ ಸಮಸ್ಯೆಯ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. 1.5 ಗಂಟೆಗಳವರೆಗೂ ಕೂಡ ಹೆಚ್ಚಾಗ್ತಾ ಇದೆ. ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದು ಕಡೆ ತೆರಳೋದಕ್ಕೆ ಕಂಪನಿನೇ ಮನೆಯಾಗಿ ಹೋಗ್ಬಿಟ್ಟಿದೆ. ಈ ಗುಂಡಿಗಳನ್ನ ಸರಿಪಡಿಸುವಂತಹ ಉದ್ದೇಶ ಎಲ್ಲೋ ಕಡಿಮೆ ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು, ಇನ್ನು 5 ವರ್ಷ ನಮಗೆ ಆ ಭಾಗ್ಯ ಇಲ್ವೇನೋ ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡಿದ್ದಾರೆ.